ನಮಸ್ಕಾರ. ಒಂದು ಸಲ ಓಶೋ ಭಗವಾನ್ ಮುಂದೆ ಬಂದು ಒಬ್ಬರು ಕೇಳ್ತಾರೆ, ಸ್ವಾಮಿ, ನಮಗೆ ಸಮಾಜ ಶಿಕ್ಷಣವನ್ನು ಕೊಟ್ಟಿರ್ತದೆ, ಬದುಕನ್ನು ಕೊಟ್ಟಿರ್ತದೆ, ಈ ಜೀವನವನ್ನು ಕೊಟ್ಟಿರ್ತದೆ. ಅಂಥ ಸಮಾಜವನ್ನು, ಅಂಥ ಶಿಕ್ಷಣವನ್ನು ನೀವು ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸಾಧ್ಯನಾ? ಅದು ಎಷ್ಟು ಸರಿ ನೀವು ಹೇಳ್ತಾ ಇರೋದು ಅಂತ ಒಬ್ರು ಕೇಳ್ತಾರೆ. ಅದಕ್ಕೆ ಭಗವಾನ್ ಕೇಳ್ತಾರೆ, ನಾನು ಯಾವಾಗ ನಿಮಗೆ ನಿಮ್ಮ ಮತಾಚರಣೆಗಳನ್ನ, ನಿಮ್ಮ ಸಮಾಜವನ್ನು ಬಿಟ್ಟು ಬನ್ನಿ ಅಂತ ನಾನು ನಿಮ್ಮನ್ನ ಕೇಳಿದೆ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರವನ್ನು ಸಹ ಆಚಾರ್ಯರೇ ಹೇಳ್ತಾರೆ. ನೋಡಿ, ನಾನು ನಿಮಗೆ ಮತಾಚರಣೆಗಳನ್ನು, ನಿಮ್ಮ ಸಮಾಜವನ್ನು ಬಿಟ್ಟು ಬನ್ನಿ ಅಂತ ಹೇಳಿಲ್ಲ. ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡಿ ಸರಿಯಾಗಿರ್ತಕ್ಕಂಥ ವಿಚಾರವನ್ನು ನೀವು ಆಚರಣೆಗೆ ತನ್ನಿ, ಅದನ್ನು ಮಾಡಿ. ಸುಮ್ಮನೆ ಯಾರೋ ಹೇಳಿದ್ರು ಅಂತೇಳಿ, ಎಲ್ಲ ಓದ್ದು ಅಂತ ಹೇಳಿ ನೀವು ಅದನ್ನು ಆಚರಣೆ ಮಾಡ್ತಕ್ಕಂಥದ್ದು ಅದು ಸರಿಯಿಲ್ಲ. ನಿಮ್ಮ ಮನಸ್ಸಿಗೆ ಸತ್ಯ ಅನಿಸಿದ್ದನ್ನ ನೀವು ಆಚರಣೆ ಮಾಡಿ. ಇವತ್ತು ಕೆಲವರಿಗೆ ಧರ್ಮ ಗ್ರಂಥಗಳೇ ಭಾರ ಅನ್ನಿಸ್ಬಿಟ್ಟಿವೆ. ಹೇಳ್ತಾ ಇರ್ತಾರೆ, ಅವರ ಧಾರ್ಮಿಕ ಮುಖಂಡರು ಹೇಳ್ತಾ ಇರ್ತಾರೆ, ಓದಿ ಧರ್ಮಗ್ರಂಥವನ್ನು ಓದಿ ಅಂತ ಹೇಳ್ತಾ ಇರ್ತಾರೆ. ಅವರ ಧರ್ಮಗ್ರಂಥವನ್ನು ಓದಿ ಅದು ಅವ್ರು ಎಷ್ಟು ಸಲ ಓದಿದ್ರೂ ಅದರ ಒಳ ತಿರುಳು ಅವ್ರಿಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತ ಅಂದರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಟ್ಟೇ ಇರೋದಿಲ್ಲ. ಅವ್ರಿಗೆ ಸ್ವಂತ ಆಲೋಚನೆ ಮಾಡೋದಕ್ಕೆ ಗೊತ್ತೇ ಇರೋದಿಲ್ಲ. ಸ್ವಂತ ಆಲೋಚನೆ ಮಾಡ್ತಕ್ಕಂಥ ಶಕ್ತಿನ ಯಾವಾಗ ಕಿತ್ಕೊಂಡಿರ್ತಾರೆ, ಅವ್ರು ಎಷ್ಟು ಓದಿದ್ರು ಅದು ಅವರಿಗೆ ಭಾರ ಅಂತ ಅನ್ನಿಸದೆ ಹೊರತು ಅದು ಅವರಿಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಅಥವಾ ಯಾವುದೋ ನಂಬಿಕೆ, ದೇವರು ಅಂತ ಹೇಳಿ ಓದ್ಬೋದೇ ಹೊರತು ಮತ್ತೇನು ಅವ್ರಿಗೆ ಸಿಗೋದಿಲ್ಲ. ಅಥವಾ ಇದನ್ನು ಓದಿದಾಗ ನನ್ನ ಕಷ್ಟ ಕಳಿಬೋದು ಅಂತನೋ ಇನ್ನೊಂದು ನಂಬಿಕೆಯಿಂದ ಓದ್ಬೋದೇ ಹೊರತು ಅಥವಾ ಆತ್ಮೋದ್ಧಾರವನ್ನು ಮಾಡೋದೇ ಇಲ್ಲ. ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಿದಾಗ ಮಾತ್ರ ನಿಮ್ಮ ಆತ್ಮೋದ್ಧಾರ ಸಾಧ್ಯ ಅಂತ ಗುರೂಜಿ ಹೇಳ್ತಾರೆ. ಓಶೋ ಭಗವಾನ್ ಅದಕ್ಕೆ ಒಂದು ಸಂಬಂಧಪಟ್ಟಂಥ ಒಂದು ಕಥೆಯನ್ನು ಹೇಳ್ತಾರೆ. ಅಲ್ಲಿಗೆ 12 ವರ್ಷ ಆಗಿರ್ತದೆ ಬುದ್ಧ ಮನೆ ಬಿಟ್ಟು. ಅವರು ಹೊರಗಡೆ ಹೋದಾಗ ಜ್ಞಾನೋದಯ ಆಯಿತು ಕಾಡಲ್ಲಿ. ಕೊನೆಗೆ ಅವರು ತಮ್ಮ ರಾಜ್ಯಕ್ಕೆ ಬರ್ತಾ ಇರ್ತಾರೆ. ಅಷ್ಟೊತ್ತಾಗಲೇ ಸುಮಾರು ಕಡೆ ಅವರು ಅಷ್ಟರಲ್ಲಿ ಉಪನ್ಯಾಸವನ್ನು ಕೊಟ್ಟು ಧರ್ಮ ಪ್ರಬೋಧನೆಯನ್ನು ಕೊಟ್ಟು ಅಲ್ಲಿಂದ ತಮ್ಮ ಉಪದೇಶವನ್ನು ಮಾಡ್ತಾ ತಮ್ಮ ರಾಜ್ಯಕ್ಕೆ ಬರ್ತಾ ಇರ್ತಾರೆ. ಅವ್ರ ತಂದೆಗೆ ತುಂಬ ಸಂತೋಷ ಆಯಿತು. ನನ್ನ ಮಗ ಈಗೆಲ್ಲ ಪಶ್ಚಾತ್ತಾಪ ಆಗಿರಬೇಕು, ಅದಕ್ಕೋಸ್ಕರ ಅವನು ವಾಪಸ್ ಬರ್ತಾ ಇದ್ದಾನೆ. ಆಯಿತು, ಅವನನ್ನು ಏನಾದರೂ ಮಾಡಿ ಮನೆಗೆ ಕರ್ಕೋಬೇಕು, ಅವನಿಗೆ ಬೇಜಾರು ಮಾಡಬಾರ್ದು, ಹೆಂಗಾದರೂ ಹೆತ್ತ ತಂದೆ ಅಲ್ವಾ ಅಂತ ಅಂದ್ಕೊಂಡು ಅವರು ತಾವು ಸಹ ಸ್ವಾಗತಿಸೋದಕ್ಕೆ ಅವ್ರ ತಂದೆ ಶುದ್ಧೋಧನ ಹೋಗ್ತಾರೆ. ಅವ್ರ ಹೆಂಡತಿ ಗೌತಮ ಬುದ್ಧರ ಹೆಂಡತಿಯಾಗಿದ್ದಂಥ ಯಶೋಧರೆ, ಅವ್ರ ಮಗ ರಾಹುಲ ಎಲ್ಲರೂ ಸಹ ಹೋಗ್ತಾರೆ. ಅವ್ರಿಗೆ ಜನ ಎಲ್ಲ ಹೂವನ್ನು ಅವರ ಮೈ ಮೇಲೆ ಎರಚಿ ಅವ್ರನ್ನ ಸ್ವಾಗತಿಸ್ತಾರೆ. ರಾಜ ಅವ್ರ ಮುಂದೆ ಹೋಗಿ ಗೌತಮ ಬುದ್ಧರನ್ನು ಕೇಳ್ತಾರೆ. ತುಂಬ ನಿಷ್ಠುರವಾಗಿ ಮಾತಾಡ್ತಾರೆ. ನೋಡು, ಇವತ್ತಿಗೂ ಕಾಲ ಮಿಂಚಿಲ್ಲ. ನೀನು ಈ ರಾಜ್ಯದ ರಾಜ ಆಗ್ತಕ್ಕಂಥವನು. ನೀನು ಎಲ್ಲ ಸುಖಭೋಗಗಳನ್ನೂ ಸಹ ಬಿಟ್ಟು ಹೋಗಿ ನೀನು ಭಿಕ್ಷಾ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ನಮ್ಮ ವಂಶದಲ್ಲಿ ನಮ್ಮ ಹಿರಿಯವರಾಗಲಿ ಯಾರೇ ಆಗಲಿ ಈ ಥರ ಯಾರೂ ಮಾಡಿಲ್ಲ. ಅವರು ತಮ್ಮ ಬದುಕನ್ನು ತುಂಬ ವಿಜೃಂಭಣೆಯಿಂದ ಚೆನ್ನಾಗಿ ಕಳೀತಾಯಿದ್ರು. ಆದರೆ ನೀನು ಈ ಥರ ಕಷ್ಟಪಡೋದು ನನಗೆ ನೋಡ್ತಾ ಇಲ್ಲ. ನೀನು ಅಲ್ಲಿ ಇಲ್ಲಿ ಹೋಗಿ ಈ ಥರ ಭಿಕ್ಷೆ ಬಿಡೋದು, ಈ ಥರದ್ದು ನನಗೆ ನೋಡೋಕ್ಕಾಯ್ತಲ್ಲ. ನೀನು ನನಗೆ ಸೇರಿದವನು, ಈ ರಾಜ್ಯಕ್ಕೆ ಸೇರಿದವನು. ನೀನು ಬಂದುಬಿಡು. ಈಗ ಬಂದರೂ ನಿನಗೆ ನನ್ನ ಅರಮನೆಯ ಎಲ್ಲ ಬಾಗಿಲುಗಳು ಸಹ ನಿನಗಾಗಿ ತೆರೆದಿರ್ತವೆ, ಸ್ವಾಗತಿಸ್ತಾ ಇದ್ದೀವಿ ನಾವು ಅಂತ ಹೇಳ್ತಾರೆ. ಆದರೆ ಬುದ್ಧ ಭಗವಾನ್ ಹೇಳ್ತಾರೆ, ಇಲ್ಲ, ನಾನು ನಿಮ್ಮಿಂದ ಬಂದಿರ್ಬೋದೇ ಹೊರತು ನಾನು ನಿಮಗೆ ಸಂಬಂಧಪಟ್ಟವನಲ್ಲ. ನನ್ನ ಈ ದೇಹ ನಿಮ್ಮಿಂದ ಬಂದಿದೆ ಹೊರತು ಈ ಮನಸ್ಸು ಮತ್ತು ಈ ಆತ್ಮ ಯಾರಿಗೂ ಸಹ ಸಂಬಂಧಪಟ್ಟಿದ್ದಲ್ಲ. ಈ ಮನಸ್ಸು ಈ ಆತ್ಮ ಸ್ವತಂತ್ರವಾಗಿರ್ತಕ್ಕಂಥದ್ದು.
ಅದು ತನಗಿಷ್ಟ ಬಂದಾಗೆ ಜೀವಿಸ್ಬೋದು. ಆದ್ದರಿಂದ ನಾನು ಈ ದೇಹದ ಎಲ್ಲ ವಾಂಛೆಗಳನ್ನು, ಎಲ್ಲ ಆಸೆಗಳನ್ನ ನಾನು ಕಳ್ಕೊಂಡಿದ್ದೀನಿ. ನನಗೆ ಆತ್ಮೋದ್ಧಾರ ಅಂತಕ್ಕಂಥದ್ದೇ ಮುಖ್ಯ, ನನ್ನ ಮನಸ್ಸಿನ ಆಲೋಚನೆಗಳೇ ಮುಖ್ಯ. ಹಾಗಾಗಿ ನಾನು ನಿಮ್ಮ ಅರಮನೆಗೆ ಮತ್ತೆ ಬರಲಾರೆ, ನಾನು ನಿಮಗೆ ಸಂಬಂಧಪಟ್ಟವನಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಹ ಈ ಸಮಾಜದಿಂದ ಬಂದಿರ್ಬೋದು, ಈ ಶಿಕ್ಷಣ ಈ ಸಮಾಜದಿಂದ ದೊರೆತಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಂಗಂತ ಬೆಟ್ಟಕ್ಕೆ ಕಲ್ಲೂರೋ ಕೆಲಸ ಬೇಡ. ಹಂಗಂದರೆ ಮೌಢ್ಯಗಳನ್ನು ಆಚರಣೆ ಮಾಡಬೇಡಿ. ನಿಮ್ಮನ್ನು ದೇವರನ್ನು ನಂಬೇಡಿ, ನಿಮ್ಮ ಮತವನ್ನು ನಂಬೇಡಿ, ನಿಮ್ಮ ಧರ್ಮವನ್ನು ನಂಬೇಡಿ, ನಿಮ್ಮ ಆಚರಣೆಗಳನ್ನ ನಂಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಅದರ ಹಿಂದಿನ ಉದ್ದೇಶವನ್ನು ನೀವು ಅರಿತುಕೋಬೇಕಂದ್ರೆ ಯಾವ ಧರ್ಮ ಗ್ರಂಥಗಳನ್ನು ಓದಿದ್ರು, ಯಾವ ಧರ್ಮ ಗುರುಗಳಿಂದ ನೀವು ಬೋಧನೆಗಳನ್ನ ಕೇಳಿದರೂ ಅದು ಸಾಧ್ಯವೇ ಇಲ್ಲ. ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಿದಾಗ ಮಾತ್ರ ಅದು ಸಾಧ್ಯ. ಅದಕ್ಕೆ ಮತ್ತೊಂದು ಕಥೆಯನ್ನು ಗುರೂಜಿ ಹೇಳ್ತಾರೆ, ಅದು ನನ್ನ ಸ್ವಂತ ಅಭಿಪ್ರಾಯನೂ ಸಹ. ಒಂದು ಊರು, ಆ ಊರಿನಲ್ಲಿ ಪ್ರತಿ ವರ್ಷ ನವರಾತ್ರಿ ದಿನ ಇಡೀ ಊರಿನ ಜನ ಎಲ್ಲ ಆ ಊರಿನ ಪಕ್ಕದಲ್ಲಿದ್ದಂಥ ಗುಡ್ಡದ ಮೇಲಕ್ಕೆ, ಅದೊಂದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಗುಡ್ಡ, ಆ ಗುಡ್ಡದ ಮೇಲಕ್ಕೆ ಪ್ರತಿಯೊಬ್ಬರು ಒಂದೊಂದು ಕಲ್ಲನ್ನು ಎತ್ಕೊಂಡು ಅವ್ರಿಗೆ ಸಾಮರ್ಥ್ಯ, ಅವ್ರ ಸಾಮರ್ಥ್ಯ ಎಷ್ಟಿರ್ತದೋ ಅಷ್ಟು, ಮಕ್ಕಳಿಂದ ದೊಡ್ಡವರಿಗೆ ಎಲ್ಲರೂ ಸಹ ಕಲ್ಲನ್ನು ಎತ್ಕೊಂಡೋಗಿ ಅಲ್ಲಿ ಮೇಲೆ ಹಾಕ್ತಾ ಇರ್ತಾರೆ. ಪ್ರತಿ ವರ್ಷ ಆ ಕೆಲಸವನ್ನು ನೂರಾರು ಜನ, ಸಾವಿರಾರು ಜನ, ಬರೀ ಆ ಊರಿನ ಜನ ಮಾತ್ರ ಅಲ್ಲ, ಅದೊಂದು ಹಬ್ಬ ಅವರಿಗೆ. ಹಬ್ಬ ದಿನ ಎಲ್ಲ ಸೇರಿರ್ತಾರಲ್ಲ, ಎಲ್ಲ ಸೇರಿ ಸಾವಿರಾರು ಜನ ಕಲ್ಲುಗಳನ್ನ ಎತ್ಕೊಂಡು ಹಾಕ್ತಾ ಇರ್ತಾರೆ. ಆ ಕಲ್ಲು ಮೇಲೆ, ಆ ಗುಡ್ಡದ ಮೇಲೆ ಮತ್ತೆ ಗುಡ್ಡೆ ಹಾಕ್ತದೆ. ಇನ್ನೊಂದು ವರ್ಷದಷ್ಟರಲ್ಲಿ ಮತ್ತೆ ಅದಕ್ಕೆ ಮಳೆ ಒಯ್ದು ಆ ಕಲ್ಲುಗಳೆಲ್ಲ ಜರುಗಿ ಮತ್ತೆ ಹುಲ್ಲು, ಹಸಿರು, ಗರಿಕೆ, ಹುಲ ಇವೆಲ್ಲ ಬೆಳ್ಕೊಂಡು ಮತ್ತೆ ಅದು ಸಮತಟ್ಟೆ ಆಗಿರ್ತದೆ. ಪ್ರತಿ ವರ್ಷ ಬೆಟ್ಟಕ್ಕೆ ಕಲ್ಲನ್ನು ಹೊರತಾನೆ ಇರ್ತಾರೆ. ಇದಕ್ಕೆ ಆ ಊರಿನ ಕೆಲವರು ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಕ್ಕಂಥವ್ರು, ನಮ್ಮೂರು ಜನ ಹಬ್ಬ ಮಾಡ್ತಕ್ಕಂಥದ್ದೇನೋ ಸರಿ, ಆದರೆ ಆ ಊರಿನ ಮೇಲೆ ಯಾವ ದೇವರೂ ಇಲ್ಲ, ಯಾವ ದೇವತೆಯೂ ಇಲ್ಲ, ಅಲ್ಲಿ ಯಾವ ಪೂಜೆ ಪುರಸ್ಕಾರ ನಾವು ಯಾವುದೂ ಮಾಡೋದಿಲ್ಲ. ಅಂದಮೇಲೆ ಇಲ್ಲಿಂದ ಇಷ್ಟು ಕೆಳಗಡೆಯಿಂದ ಸರಿಯಾಗಿ ರಸ್ತೆನೇ ಇಲ್ಲದೆ ಇರ್ತಕ್ಕಂಥ ಆ ದುರ್ಗಮವಾಗಿರ್ತಕ್ಕಂಥ ಗುಡ್ಡದ ಮೇಲಕ್ಕೆ ರಾತ್ರಿ ಹೊತ್ತು ಕಲ್ಲು ಮುಳ್ಳನ್ನು ತುಳ್ಕೊಂಡು ಎಲ್ಲರೂ ಯಾಕೆ ಹೋಗಿ ಕಲ್ಲನ್ನು ಎತ್ತು ಹಾಕಬೇಕು, ಅಲ್ಲಿಗೆ ಹಾಕಬೇಕು? ಇದು ಒಂದು ಮೌಢ್ಯ ಅಂತ ಆ ಊರಿನ ಜನ ವಾದಿಸ್ತಾರೆ. ಅದನ್ನು ಅವರು ತಮ್ಮ ಹಿರಿಯವರ ಜೊತೆ ಮಾತಾಡ್ತಾರೆ, ಇದು ತಪ್ಪು, ಅದ್ರ ಬದಲು ಬೇಕಾದರೆ ಬೇರೆ ಏನಾದರೂ ಒಂದು ದೇವರನ್ನು ಸ್ಥಾಪನೆ ಮಾಡಿ ಅಲ್ಲಿ ಪೂಜೆ ಮಾಡುವ. ಪ್ರತಿ ವರ್ಷ ನಾವು ಬೆಟ್ಟಕ್ಕೆ, ಆ ಗುಡ್ಡಕ್ಕೆ ನಾವು ಕಲ್ಲನ್ನು ಹೊತ್ಕೊಂಡು ಹೋಗ್ತಾಯಿದ್ರೆ ಇದು ಅಂತ ಸಮಂಜಸವಾಗಿರ್ತಾ ಇರ್ತಕ್ಕಂಥ ವಿಚಾರ ಅಂತ ಹೇಳ್ತಾರೆ. ಅದರಲ್ಲಿ ಕೆಲವರು ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಕ್ಕಂಥವರು ಸಹ ಇರ್ತಾರೆ. ಈ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಕ್ಕಂಥವ್ರು ನಿಧಾನಕ್ಕೆ ಯೋಚನೆ ಮಾಡ್ತಾರೆ. ಪ್ರತಿಯೊಂದು ನಂಬಿಕೆಗಳ ಹಿಂದೆ ಏನೋ ಒಂದು ನಂಬಿಕೆ, ಒಂದು ರಹಸ್ಯ, ನಿಗೂಢತೆ ಇದ್ದೇ ಇರ್ತದೆ. ಸುಮ್ಮನೆ ಯಾರು ಸಾವಿರಾರು ವರ್ಷದಿಂದ ಆ ಬೆಟ್ಟದ ಮೇಲಕ್ಕೆ ಕಲ್ಲನ್ನು ಹೊರೋದಿಲ್ಲ. ಒಬ್ಬರು ಸಣ್ಣ ಕಲ್ಲು, ದೊಡ್ಡ ಕಲ್ಲು, ಮಕ್ಕಳಿಂದ ಶುರು ಮಾಡಿ ಎಲ್ಲರೂ ಒತ್ಕೊಂಡೋಗಿ ಅಲ್ಲಿ ಹಾಕೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಕೆಲವರು ಆಲೋಚನೆ ಮಾಡ್ತಾರೆ. ತಮ್ಮ ಹಿರಿಯರನ್ನ, ಇವ್ರನ್ನ ಕೇಳ್ತಾರೆ. ಆ ಊರಲ್ಲಿರ್ತಕ್ಕಂಥ ಶಾಸನಗಳನ್ನೆಲ್ಲ ಓದುತ್ತಾರೆ. ಓದ್ತಕ್ಕಂಥವ್ರನ್ನ ಕರ್ಕೊಂಡು ಬಂದು ಅದನ್ನು ಒಂದು ರಿಸರ್ಚಿಂಗ್ ಮಾಡ್ತಾರೆ. ಆಮೇಲೆ ಆ ಬೆಟ್ಟದ ಮೇಲೆಲ್ಲ ಹೋಗಿ ಒಂದು ಸಲ ನೋಡ್ತಾರೆ, ತಿರುಗಾಡ್ತಾರೆ. ಕೊನೆಗೆ ಅವರು ಸ್ವತಂತ್ರವಾಗಿ ಕೂತ್ಕೊಂಡು ಆಲೋಚನೆ ಮಾಡಿದಾಗ ಅವ್ರಿಗೆ ತಿಳಿತದೆ, ಒಂದು ಕಾಲದಲ್ಲಿ ಆ ಊರು ಒಂದು ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಯಶವಂತಪುರ ಅಂತ ಆ ರಾಜಧಾನಿ. ಆ ಯಶವಂತಪುರಕ್ಕೆ ಮಹಮ್ಮದೀಯ ಆಕ್ರಮಣಕಾರರು ಆಕ್ರಮಣ ಮಾಡ್ತಾರೆ. ಆ ಊರಿನಲ್ಲಿ ಒಂದು ದೇವಾಲಯ ಇರ್ತದೆ. ಆ ದೇವಾಲಯವನ್ನು ಅವರು ಬಂದು, ಮಹಮ್ಮದೀಯರು, ಶತ್ರುಗಳು ಬಂದು ಒಡೆದಾಕ್ತಾರೆ. ಅವರು ಬರುವಷ್ಟರಲ್ಲಿ ಅದನ್ನು ಸಂಪೂರ್ಣವಾಗಿ ನಾವು ಕಲ್ಲು ಮಣ್ಣುಗಳಿಂದ ಮುಚ್ಚಿ ಹಾಕಬೇಕು ಅಂತಕ್ಕಂಥದ್ದು ಆ ಊರಿನವರ ಎಲ್ಲರೂ ಸಹ ನಿರ್ಧಾರ ಮಾಡ್ತಾರೆ. ಅದೇ ರೀತಿ ಆ ವರ್ಷ ತಗೊಂಡೋಗಿ ಕಲ್ಲು ಮಣ್ಣುಗಳನ್ನೆಲ್ಲ ಹಾಕಿ ಆ ದೇವಸ್ಥಾನನ ಮುಚ್ಚುತ್ತಾರೆ. ಆ ವರ್ಷ ಮಹಮ್ಮದೀಯರು ಆ ಊರಿಗೆ ಬರೋದಿಲ್ಲ.
ಮತ್ತೊಂದು ವರ್ಷ ಆಯಿತು. ಈ ವರ್ಷ ಬರ್ಬೋದೇನೋ ಅಂತ ಹೇಳಿ ಮತ್ತೆ ಅವರು ಎಲ್ಲೆಲ್ಲಿ ಆಕ್ರಮಣ ಮಾಡ್ತಾವ್ರೆ ಅಂತ ಆ ಊರಿನ ರಹಸ್ಯ ಗೂಢಾಚಾರಿಗಳು, ರಾಜನ ಗೂಢಾಚಾರಿಗಳು ಹೋಗಿ ತಿಳ್ಕೊಂಡು ಬರ್ತಾರೆ. ಈ ವರ್ಷ ಅವರು ಶತ್ರುಗಳು ಹತ್ತಿರ ಬರ್ತಾ ಇದ್ದಾರೆ, ನಮ್ಮ ಮೇಲೆ ಈ ವರ್ಷ ಆಕ್ರಮಣ ಮಾಡ್ಬೋದು ಅಂತ ಹೇಳ್ತಾರೆ. ಮತ್ತು ಹೌದು, ಮತ್ತೆ ತಗೊಂಡೋಗ್ತಾರೆ. ಆ ಕಲ್ಲು ಮಣ್ಣು ಅದನ್ನು ಮತ್ತೆ ಕಳೆದ ವರ್ಷ ಮುಚ್ಚಿದ್ರಲ್ಲ, ಅದು ಸ್ವಲ್ಪ ಆ ಕಡೆ ಈ ಕಡೆ ಜರುಗಿರ್ತದೆ. ಮತ್ತು ಎಲ್ಲಿ ಕಂಡು ಬಿಡ್ತದೋ ಅಂತ ಮತ್ತೆ ಅದನ್ನು ಮುಚ್ಚುತ್ತಾರೆ. ಇದೇ ರೀತಿ ವರ್ಷ ವರ್ಷ ಮಾಡ್ತಾ ಮಾಡ್ತಾ ಕೊನೆಗೆ ಒಂದು ದಿವಸ ಮಹಾಮದಿಯರು ಬಂದರು, ರಾಜನ ಕೊಂದರು, ಸಾಮ್ರಾಜ್ಯನ ನಾಶ ಮಾಡಿದ್ರು. ಅಲ್ಲಿಗೆ ಅದು ಚಾಪ್ಟರ್ ಮುಗೀತು. ಆದರೆ ಆ ರಾಜ್ಯದ ಚಾಪ್ಟರ್ ಮುಗೀತು. ಅಲ್ಲಿಯ ಜನಗಳು ಅದೊಂದು ಕುಗ್ರಾಮ ಆಯಿತು. ಮುಂದೆ ಅದರಲ್ಲಿ ಜನಗಳು ಅಲ್ಲಿ ಹೇಗೋ ಕಾಲಾನಂತರದಲ್ಲಿ ವಾಸ ಮಾಡಿಕೊಂಡು ಹೇಗೋ ಜೀವನ ನಡೆಸ್ತಾಯಿದ್ರು. ಆದರೆ ಇವರು ಆ ದೇವಾಲಯವನ್ನು ಕಲ್ಲು ಮಣ್ಣುಗಳಿಂದ ಮುಚ್ಚಿದ್ರಿಂದ ಆ ದೇವಸ್ಥಾನನ ಹೊಡೆದು ಹಾಕೋದಕ್ಕೆ, ಅದನ್ನು ಧ್ವಂಸಗೊಳಿಸೋದಕ್ಕೆ ಮಹಾಮದಿಯರ ಕೈಲಿ ಸಾಧ್ಯ ಆಗೋದಿಲ್ಲ. ಮಹಾಮದಿಯ ಆಕ್ರಮಣಕಾರರ ಕೈಲಿ ಸಾಧ್ಯ ಆಗೋದಿಲ್ಲ. ಆ ದೇವಸ್ಥಾನ ಉಳ್ಕೋತದೆ. ಆದರೆ ಈ ಜನಗಳಿಗೆ ಕಾಲಾನಂತರದಲ್ಲಿ ತಾವು ಯಾಕೆ ಅಲ್ಲಿ ಕಲ್ಲು ಮಣ್ಣನ್ನು ಹೊರ್ತಾ ಇದ್ದು ಅಂತಕ್ಕಂಥದ್ದು ಮರ್ತೋಗ್ತದೆ. ಆದರೆ ಆಚರಣೆ ಮಾತ್ರ ಬಿಡೋದಿಲ್ಲ. ಅದಕ್ಕೆ ಒಂದು ದಿನವೂ ಸಹ ತಾವೇನೇ ಗುರುತು ಮಾಡ್ಕೋತಾರೆ. ಪ್ರತಿ ವರ್ಷ ಆಯುಧ ಪೂಜೆ ಆದಮೇಲೆ ನವರಾತ್ರಿ ದಿನ, ಹಿಂದೆ ಅದೇ ಊರಲ್ಲಿ ದಸರಾ ಆಚರಣೆಗಳು ನಡೀತಾ ಇತ್ತು ಅಂತ ಅನ್ನಿಸ್ತದೆ ಆ ರಾಜನ ಕಾಲದಲ್ಲಿ. ಅದಕ್ಕೆ ಅದೊಂದನ್ನು ಹಬ್ಬವನ್ನಾಗಿ ಮಾಡಿಕೊಂಡು ಆ ಕಲ್ಲುಗಳನ್ನ ಎತ್ಕೊಂಡೋಗಿ ಈಗ ದೇವಾಲಯದ ಮೇಲೆ ಇರ್ತಕ್ಕಂಥ ಅದು ಒಂದು ಗುಡ್ಡ ಥರ ಆಗಿರ್ತದೆ, ಅದರ ಮೇಲೆ ಹಾಕ್ತಾ ಇರ್ತಾರೆ. ಪ್ರತಿ ವರ್ಷ ಇವರು ಇದನ್ನು ಹಾಕ್ತಾನೆ ಇರ್ತಾರೆ. ಅದು ತಾವು ಯಾಕೆ ಹಾಕ್ತಾ ಇದ್ದೀವಿ ಅಂತಕ್ಕಂಥದ್ದು ಕಾಲಾನಂತರದಲ್ಲಿ ಅವರಿಗೆ ಮರ್ತೋಗಿರ್ತದೆ. ಈ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಕ್ಕಂಥ ಕೆಲವರು ಇದನ್ನು ಆಳವಾಗಿ ಅಧ್ಯಯನ ಮಾಡಿ, ಇತಿಹಾಸದ ಪುಸ್ತಕಗಳನ್ನು, ರಿಸರ್ಚ್ಗಳನ್ನ ಮಾಡಿ, ಶಿಲಾಶಾಸನಗಳನ್ನ ಅಧ್ಯಯನ ಮಾಡಿ ತಿಳ್ಕೊಂಡಾಗ ಅಲ್ಲಿ ಒಂದು ತುಂಬ ಸುಂದರವಾಗಿರ್ತಕ್ಕಂಥ ದೇವಾಲಯ ಇದೆ ಅಂತ ಅವ್ರಿಗೆ ಗೊತ್ತಾಯ್ತದೆ. ಗೊತ್ತಾದಾಗ ಅದನ್ನೆಲ್ಲ ಮತ್ತೆ ಆ ಕಲ್ಲು ಮಣ್ಣುಗಳನ್ನೆಲ್ಲ ತೆಗೆಸಿ ದೇವಾಲಯನ ನೋಡ್ತಾರೆ. ಆ ದೇವಾಲಯ ತುಂಬ ಸುರಕ್ಷಿತವಾಗಿರ್ತದೆ. ಅದು ಈಗಲೂ ಸಹ ಇದೆ. ನೀವು ಕೆಲವು ನೋಡ್ಬೋದು. ಇಲ್ಲಿ ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಗೊಮ್ಮಟಗಿರಿಯ ಗೊಮ್ಮಟೇಶ್ವರನ ದೇವಸ್ಥಾನ ಆಗಿರ್ಬೋದು, ಇವತ್ತಿರ್ತಕ್ಕಂಥ ಬೇಲೂರಿನ ದೇವಸ್ಥಾನ ಆಗಿರ್ಬೋದು. ಇಂತಹ ಒಂದು ಈಗ ನಾನು ಹೇಳಿದಂಥ ಕಥೆನೂ ಸಹ ಇಂಥದಕ್ಕೆ ಸಂಬಂಧಪಟ್ಟಿದ್ದು. ಹಳೇಬೀಡನ್ನು ದೋರ ಸಮುದ್ರ ಅಂತ, ಹಳೇಬೀಡು ಹೆಸರು. ದೋರ ಸಮುದ್ರವನ್ನು ಯಾವಾಗ ಒಡೆದಾಕ್ತಾಯಿದ್ರು ಆಗ ಬೇಲೂರನ್ನು ಸಹ ಮುಚ್ಚಾಕ್ತಾರೆ ಆ ಜನ. ಇದನ್ನು ಹೊಡಿಯಕ್ಕೆ ಬಿಡಬಾರ್ದು, ರಕ್ಷಣೆ ಮಾಡಬೇಕು ಅಂತ. ಹಾಗಾಗಿ ಇವತ್ತಿಗದು ಒಂದು ಜಗತ್ತಿಗೆ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಒಂದು ಶಿಲ್ಪಕಲೆಯ ದೇವಾಲಯ ಉಳ್ಕೊಂಡಿದೆ. ನೋಡಿ, ನಾನು ಹೇಳಿದ ಕಥೆಯಲ್ಲಿ ಅದೇ ದೇವಸ್ಥಾನ ಅಂತಲ್ಲ, ಬೇರೆ ಯಾವುದೇ ಆಗಿರ್ಬೋದು, ಅದು ಇನ್ನೂ ಇದೆ ಅಂತ ಅಲ್ಲಿಗೆ ಅರ್ಥ. ಒಟ್ಟಲ್ಲಿ ಅವರು ಸ್ವತಂತ್ರವಾಗಿ ಆಲೋಚನೆ ಮಾಡ್ತಿದ್ರೆ ಇನ್ನೂ ಸಾವಿರಾರು ವರ್ಷಗಳವರೆಗೆ ಅವರು ಕಲ್ಲನ್ನು ಹೊರ್ತಾನೆ ಇರೋರು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಮತಾಚರಣೆಗಳ ನಿಮ್ಮ ಮೌಢ್ಯಗಳನ್ನ ನೀವು ಬಿಡಕ್ಕೆ ಹೋಗಬೇಡಿ, ಅದನ್ನು ಆಚರಣೆ ಮಾಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಹಿಂದೆ ಇರ್ತಕ್ಕಂಥ ಅರ್ಥ ಏನು, ಅದರ ಹಿಂದೆ ಇರ್ತಕ್ಕಂಥ ಸಾರಾಂಶ ಏನು, ಅದನ್ನು ನೀವು ಸ್ವತಂತ್ರವಾಗಿ ಕುಳಿತು ಆಲೋಚನೆ ಮಾಡಿ ತಿಳ್ಕೊಳ್ಳಿ. ಅದರಿಂದ ನಿಮಗೆ ಪ್ರಯೋಜನ ಬರ್ಬೋದು. ನೀವು ಅದರ ಅರ್ಥವನ್ನು ತಿಳ್ಕೊಂಡು ಅದನ್ನು ಆಚರಣೆ ಮಾಡಿದಾಗ ಅದಕ್ಕೆ ಒಂದು ಅರ್ಥ ಇರ್ತದೆ. ಆಗ ಅದು ಮೌಢ್ಯ ಅನ್ನಿಸ್ಕೊಳ್ಳೋದಿಲ್ಲ, ನಂಬಿಕೆ ಆಗ್ತದೆ. ಆ ಮೂಢನಂಬಿಕೆಗಳನ್ನ ನಂಬೋದ್ರ ಬದಲು ನಂಬಿಕೆಯನ್ನು ನಂಬಿ ಸ್ವತಂತ್ರವಾಗಿ ಆಲೋಚನೆ ಮಾಡಿ. ನಿಮ್ಮ ಮನಸ್ಸು ಸತ್ಯವಾಗಿ ಏನು ಹೇಳ್ತದೋ ಅದನ್ನು ಆಲೋಚನೆ ಮಾಡಿ. ಯಾವಾಗಲೂ ಇರಲಿ ನಿಮಗೆ ಸ್ವತಂತ್ರವಾಗಿರ್ತಕ್ಕಂಥ ಮನಸ್ಸು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.